ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಕ್ಸಾಮ್ ಐಎಎಸ್ ಅಕಾಡೆಮಿ. ತಮಗೆಲ್ಲ ಈ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಿಡಿಯೋ ಕಾರ್ಯಕ್ರಮದ ಮುಖ್ಯ ಉದ್ದೇಶ, ನಾವು ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ವಿರಾಟ್ 150+ ಅಂತ ನಾವು PSI ಮತ್ತು ESIಗೆ ಟೆಸ್ಟ್ ಸೀರೀಸ್ ಮಾಡ್ಕೊಂಡಿದ್ದೀವಿ. ಈ ಟೆಸ್ಟ್ ಸೀರೀಸ್ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಪೇಪರ್ 1ಗೆ ನಿಮ್ಗೆ ಎಸ್ಸೆ ಏನಿದೆ, ಆ ಎಸ್ಸೆ ಪ್ರಿಸೈಸ್ ಮತ್ತು ಟ್ರಾನ್ಸ್ಲೇಷನ್ ರಿಲೇಟೆಡ್ ನಾವು 10 ಟೆಸ್ಟನ್ನು ಕೊಡ್ತಾ ಇದ್ದೀವಿ. ಪೇಪರ್ 2ಗೆ ಕೂಡ ನಾವೇನು ಮಾಡ್ತಾ ಇದ್ದೀವಿ, 10 ಟೆಸ್ಟ್ ಕೊಡ್ತಾ ಇದ್ದೀವಿ. ಟೋಟಲ್ ಆಗಿ ನಿಮಗೆ 20 ಟೆಸ್ಟ್ಗಳನ್ನು 2.5 ಮತ್ತೆ ಏನು ಗೊತ್ತಾ 10 ವೀಕ್ಸ್ಗೆ ನಾವು ಟೆಸ್ಟ್ ಸೀರೀಸನ್ನು ಕೊಡ್ತಾ ಇದ್ದೀವಿ. ಇದರಲ್ಲಿ ಏನೇನು ಕೊಡ್ತಾ ಇದ್ದೀವಿ, ಎರಡೂ ಪೇಪರ್ಗಳಿಗೆ ನಿಮಗೆ ಡಿಟೇಲ್ ಸಿನಾಪ್ಸಿಸ್ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಜೊತೆಗೆ ನಮ್ಮ ಮೆಂಟರ್ಸ್ಗಳು ನಿಮಗೆ 1-to-1 ಅವೈಲೇಬಲ್ ಇರ್ತಾರೆ. ನೀವು ಯಾರು ಆಲ್ರೆಡಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ಗೆ ನೀವೇನು ಮಾಡ್ಬೋದು ಅಂದರೆ ನೀವು ಮಾತಾಡ್ಬೋದು. ನೀವು ಏನೇ ಡೌಟ್ಸ್ಗಳು ಪೇಪರ್ 1 ಡೌಟ್ಸ್ ಇದ್ರೂ ಕೂಡ, ಪೇಪರ್ 2 ಡೌಟ್ಸ್ ಇದ್ರೂ ಕೂಡ ನೀವೇನು ಮಾಡ್ಬೋದು ಅಂದರೆ ಅವ್ರ ಜೊತೆ ನೀವು ಮಾತಾಡ್ಬೋದಾಗಿದೆ. ಜೊತೆಗೆ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಸೆಪ್ಟೆಂಬರ್ 7ಇಂದ ನಾವೇನು ಮಾಡ್ಕೊಂಡಿವಿ ಅಂತಂದರೆ ಈ ಟೆಸ್ಟ್ ಸೀರೀಸ್ನ ಸ್ಟಾರ್ಟ್ ಮಾಡ್ಕೊಂಡಿವಿ. ಯಾರು ಈಗೆಲ್ಲ ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗಿ ಇದರ ಸದುಪಯೋಗವನ್ನು ನಾವು ಪಡಿಸ್ಕೊಳ್ಬೇಕು. ಜೊತೆಗೆ ನಾವು ಈ ಟೆಸ್ಟ್ ಸೀರೀಸಲ್ಲಿ ಸಿನಾಪ್ಸಿಸನ್ನು ಯಾವ ಬೇಸಿಸ್ ಮೇಲೆ ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ಟಾಪಿಕನ್ನು ತೆಗೆದುಕೊಂಡಾಗ ಡಿಟೇಲ್ ಆಗಿ ನಾವೇನು ಮಾಡ್ತಾ ಇದ್ವಿ ಅಂತಂದರೆ ನಿಮಗೆ ಸಿನಾಪ್ಸಿಸ್ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು ಫಸ್ಟ್ನೇ ಕ್ವಶನ್ಸೇ ನಿಮಗೆ ಎಕ್ಸಾಂಪಲ್ ಕೊಡೋದಾದರೆ, ಈಗ ಏನು ಕ್ವಶನ್ಸ್ ಕೇಳಿದ್ರು, ವೇದೋತ್ತರ ಸಾಹಿತ್ಯದ ಪದಗಳು ಯಾವ್ಯಾವು ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ವಿ. ಇದು ಯಾವ ವೇದೋತ್ತರ ಕಾಲದಲ್ಲಿ ಯಾವ್ಯಾವ ಬರ್ತಾ ಒಂದು ಕ್ವಶನ್ಸನ್ನು ಕೇಳ್ಕೊಂಡಿದ್ವಿ. ಅದರಲ್ಲಿ ನೋಡಿ ಡಿಟೇಲ್ ಸಿನಾಪ್ಸಿಸಲ್ಲಿ ನೀವು ಉತ್ತರ ವೇದದ ಕಾಲ ಬಗ್ಗೆ ಡಿಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಕೊಂಡಿದ್ವಿ. ಆದ ನಂತರ ಏನು ಗೊತ್ತಾ, ಅವರ ಸಾಮಾಜಿಕ ಜೀವನ ಹೇಗಿತ್ತು, ಜೊತೆಗೆ ಅವರ ಧಾರ್ಮಿಕ ಜೀವನ ಇತ್ತು, ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ದೀವಿ. ಎಟ್ ದ ಸೇಮ್ ಟೈಮ್ ವೇದಗಳ ಸಾಹಿತ್ಯದಲ್ಲಿ ಋಗ್ವೇದ, ಯಜುರ್ವೇದ, ಜೊತೆಗೆ ಸಾಮವೇದ, ಜೊತೆಗೆ ಅಥರ್ವರ್ಣ ವೇದ, ಜೊತೆಗೆ ಶತಪಥ ಬ್ರಾಹ್ಮಣಗಳು, 4 ಉಪವೇದಗಳು, ಆ್ಯಂಡ್ 6 ದರ್ಶನಗಳು, ಜೊತೆಗೆ ಬ್ರಾಹ್ಮಣಕಗಳು ಎಲ್ಲವನ್ನು ಕುರಿತು ನಮ್ಮ ಸಿನಾಪ್ಸಿಸಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಏನು ಕೋರ್ ಪಾರ್ಟ್ ಏನಿದೆ ನಿಮಗೆ ವಿದ್ಯಾರ್ಥಿಗಳಿಗೆ ಏನು ಬೇಕಾಗಿದೆ ಅದನ್ನೇ ನಾವು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾರೆಲ್ಲ ಆಸಕ್ತ ವಿದ್ಯಾರ್ಥಿಗಳಿದ್ದೀರಿ ಅವರು ನಮ್ಮ ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗಬಹುದು. ಅವರು ಏನು ಮಾಡ್ಬೋದು ಅಂದರೆ, ಆ ಟೆಸ್ಟ್ ಸೀರೀಸ್ ಬರೆದ ನಂತರ ನಿಮಗೆ ಏನು ಮಾಡ್ತಾ ಇದ್ದೀವಿ, ನಿಮ್ಮ ಟ್ರ್ಯಾಕ್ ನೀಡುವ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಏನು ಟ್ರ್ಯಾಕ್ ಇಡ್ತಾ ಇದ್ದೀವಿ ಅಂತಂದರೆ, ಇಡೀ ಟೆಸ್ಟನ್ನು ಬರೆದ ನಂತರ ನಿಮಗೆ ಇವ್ಯಾಲ್ಯೂಯೇಷನ್ ಆಗುತ್ತೆ ಫಸ್ಟ್ ಪೇಪರು, ಆಮೇಲೆ ನಿಮಗೆ ಫೀಡ್ಬ್ಯಾಕ್ ಸಿಗ್ತಾ ಹೋಗುತ್ತೆ. ದೆನ್ ಏನಾಗುತ್ತೆ ಅಂದರೆ, ಪೇಪರ್ 2ಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ 300 to 400 ಪೇಜಸ್ ನಿಮಗೆ ಏನು ಮಾಡಿಸ್ತಾ ಇದ್ದೀವಿ, ಒಂದು ನಾವು A4 ಶೀಟ್ಸನ್ನು ಒಂದು ಸ್ಪೈರಲ್ ಬೆಂಡಿಂಗ್ ಮಾಡಿಕೊಂಡು ಫಸ್ಟ್ ಟೆಸ್ಟಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ, ಸೆಕೆಂಡಲ್ಲಿ ಎಷ್ಟು ಮಾಡಿದೆ, ಮೂರನೇ ಟೆಸ್ಟಲ್ಲಿ ಇಡೀ ಈಚ್ ಟೆಸ್ಟಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಟ್ರ್ಯಾಕನ್ನು ಇಡುವ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಟ್ ದ ಸೇಮ್ ಟೈಮ್ ಈಗ ಒಂದು ಟೆಸ್ಟ್ ಒಂದನೇ ಟೆಸ್ಟ್ ಬರ್ದಿದ್ರೆ ನಿಮಗೊಂದು 50-60 ಕ್ವಶನ್ಸ್ ರೈಟ್ ಆಗಿದೆ, ರಿಮೈನಿಂಗ್ ಏನಂದರೆ 50-60 ಕ್ವಶನ್ಸ್ ರಾಂಗ್ ಆಗಿರ್ತವೆ. ಆ ರಾಂಗ್ ಆಗಿರುವಂಥ ಕ್ವಶನ್ಸ್ಗಳಿಗೆ ನಮ್ಮ ಸಿನಾಪ್ಸಿಸಿಂದ ನೀವೇನೋ ನೋಟ್ಸ್ ಮಾಡಿ ನಿಮಗೆ ಸೆಂಡ್ ಮಾಡಬೇಕಾಗತ್ತೆ. ಆ ರೀತಿ ಹೋಮ್ವರ್ಕ್ ಕೂಡ ನಿಮಗೆ ನಾವು ಮಾಡಿಸ್ತಾ ಇದ್ದೀವಿ. ಯಾರು ಈಗ ಮುಂದಿನ ದಿನಮಾನಗಳಲ್ಲಿ ಈಗ 600 ನೋಟಿಫಿಕೇಶನ್ಸ್ ಏನಾಗುತ್ತೆ ಅದಕ್ಕೆ ನೀವು ತಯಾರಿಯನ್ನು ಮಾಡ್ತಾ ಇದ್ದೀರಿ. ಆಲ್ ಓವರ್ ಕರ್ನಾಟಕದ ಯಾವುದೇ ಮೂಲೆಯಿಂದ ನೀವೇನು ಮಾಡ್ಬೋದು ಅಂದರೆ ಟೆಸ್ಟ್ ಸೀರೀಸ್ನ ತಗೋಬಹುದು. ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ಅಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಟೆಸ್ಟ್ ಬರಿಬಹುದು, ಆ್ಯಪಲ್ಲಿ ಬೇಕಂದರೆ ಆ್ಯಪಲ್ಲಿ ಟೆಸ್ಟ್ ಬರಿಬಹುದು, ಮತ್ತು ವೆಬ್ಸೈಟಲ್ಲಿ ಬರೀತೀನಿ ಅಂದರೆ ವೆಬ್ಸೈಟಲ್ಲಿ ಬರಿಬಹುದು. ಆದರೆ ಏನಾಗ್ತಾ ಇದೆ ಅಂದರೆ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಆ್ಯಂಡ್ ರೂರಲ್ ಬ್ಯಾಕ್ಗ್ರೌಂಡ್ ವಿದ್ಯಾರ್ಥಿಗಳು ನಿಮ್ಮ ಪರೀಕ್ಷೆಗೆ ಹೋಗುವ ಮುನ್ನ ನಿಮ್ಮ ಸಾಮರ್ಥ್ಯವನ್ನು ನೀವು ಪರೀಕ್ಷಿಸ್ತಾ ಇಲ್ಲ. ನೀವು ಹೇಗೆ ಪ್ರಿಪರೇಷನ್ಸ್ ಮಾಡ್ತಾ ಇದ್ದೀರಿ, ನಿಮ್ಮ ತಪ್ಪುಗಳೇನು, ಜೊತೆಗೆ ಯಾವ ವಿಭಾಗದಲ್ಲಿ ನೀವು ವೀಕ್ ಇದ್ದೀರಾ, ಯಾವ ವಿಭಾಗದಲ್ಲಿ ಹೆಚ್ಚಿನ ಮಾನ್ಯತೆಯನ್ನು ಕೊಡ್ತಾ ಇದ್ದೀರಾ, ಯಾವ ಕರೆಂಟ್ ಅಫೇರ್ಸ್ ಪಾಠಗಳಲ್ಲಿ ನೀವು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀರಾ, ಅವೆಲ್ಲವನ್ನು ನಿಮ್ಮ ಚರಿತ್ರೆಯನ್ನು, ನಿಮ್ಮ ಚಿತ್ರಣವನ್ನು, ನಿಮ್ಮ ಮಾನಸಿಕ ಚಿತ್ರಣವನ್ನು ನೀವು ಪರೀಕ್ಷಿಸಿಕೊಳ್ಳಬೇಕಾದ್ರೆ ಟೆಸ್ಟ್ ಅತ್ಯುತ್ತಮ ಮಾರ್ಗವಾಗಿದೆ. ಆ ಹಿನ್ನೆಲೆಯಲ್ಲಿ ಯಾರೆಲ್ಲ ಆಸಕ್ತ ವಿದ್ಯಾರ್ಥಿಗಳಿದ್ರಿ ಅವರು ನಮ್ಮ ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗ್ಬೋದು. ಅವರಿಂದ ನಮ್ಮ ಟೆಸ್ಟ್ ಸೀರೀಸೇ ಯಾಕಂತಂದರೆ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಡಿಟೇಲ್ ಸಿನಾಪ್ಸಿಸ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಸೈಂಟಿಫಿಕ್ ಸಿನಾಪ್ಸಿಸ್ ಜೊತೆಗೆ ನಾವೇನು ಮಾಡ್ತಾ ಇದ್ದೀವಿ, ಬರ್ತಾ ಇದ್ದೀವಿ. ಏನೋ ಕಾಟಾಚಾರಕ್ಕೆ ಏನೋ ಕೊಡಬೇಕು ಅನ್ನೋ ಉದ್ದೇಶದಿಂದಲ್ಲ, ನಿಮಗೆ ಅದು ನಿಜವಾದ ಪರೀಕ್ಷಾ ಕೊಠಡಿಯಲ್ಲಿ ಅದು ಹೆಲ್ಪ್ ಆಗಬೇಕು. ಆ ಹೆಲ್ಪ್ ಆಗ್ತದೆ ಆ ದೃಷ್ಟಿಕೋನದಿಂದ ನಮಗೆ ಟೆಸ್ಟ್ ಅತ್ಯಂತ ಮಹತ್ವದ ಅಂತ ಹೇಳ್ತಾ, ನಮ್ಮ ಈ ಟೆಸ್ಟ್ಗೆ ಆಸಕ್ತ ವಿದ್ಯಾರ್ಥಿಗಳು ತಾವೇನು ಮಾಡಬೇಕಂದ್ರೆ ನಮ್ಮನ್ನು ಸಂಪರ್ಕಿಸುವ ಮೂಲಕ ನಿಮ್ಮ ಏನೇ ಪ್ರಶ್ನೆಗಳಿಂದ ಕೇಳಿಕೊಂಡು ನಿಮಗೆ ಇಷ್ಟವಾದಲ್ಲಿ ನಮ್ಮ ಟೆಸ್ಟಲ್ಲಿಗೆ ಸೇರಬಯಸಬೇಕೆಂದು ಹೇಳ್ತಾ ನನ್ನ ವಿಡಿಯೋನ ವೈಂಡ್ ಅಪ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.